ಕೆಲವೊಮ್ಮೆ ಭಕ್ತಿ ಅಂಧಭಕ್ತಿಯಾಗಿ ಹೀಗೆ ಕನ್ವರ್ಟ್ ಆಗುತ್ತೆ ಅನ್ನೋಕೆ ಈ ವಿಡಿಯೋನೇ ಬೆಸ್ಟ್ ಎಕ್ಸಾಂಪಲ್. ಇದು ದೇವರ ಪವಾಡೋ ಅಥವಾ ನಾಯಿಗೆ ಸಡನ್ ಆಗಿ ಬಂದಿರೋ ಭಕ್ತಿಯೋ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಅಸಲಿಗೆ ಆಗಿದ್ದೇನೆಂದ್ರೆ, ಇತ್ತೀಚೆಗೆ ಉತ್ತರ ಪ್ರದೇಶದ ಬಿಜನೋರ್ನಲ್ಲಿ ಒಂದು ನಾಯಿ ಹನುಮಂತನ ಮೂರ್ತಿಯ ಸುತ್ತ ಹೊಡೆಯೋಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನ ನೋಡಿದ ಜನ ಇದೊಂದು ಪವಾಡ ಅಂತ ಅನ್ಕೊಂಡು ಆ ನಾಯಿನ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ನಾಯಿಯಲ್ಲಿ ದೇವರನ್ನ ಕಂಡ ಜನ ಅದನ್ನ ಕುತ್ತೇಶ್ವರ್ ಭಗವಾನ್ ಅಂತ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಅಷ್ಟಕ್ಕೆ ನಿಂತಿಲ್ಲ, ಮುಂದೆ ಒಬ್ಬ ಪೂಜಾರಿ ಕೂತ್ಕೊಂಡು ನಾಯಿಯ ಕಾಲನ್ನ ಮುಟ್ಟಿಸಿ ದುಡ್ಡು ವಸೂಲಿ ಮಾಡೋಕೆ ಕೂಡ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಆ ದೇವಸ್ಥಾನದ ಹೊರಗಡೆ ನಾಯಿಯ ಮೂರ್ತಿಗಳನ್ನ ಕೂಡ ಮಾರಾಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ವೇಟ್, ಇದು ಅಸಲಿಗೆ ನಾಯಿಗೆ ಬಂದಂತ ಭಕ್ತಿ ಅಲ್ಲ, ಅದಕ್ಕೆ ಬಂದಂತ ರೋಗ. ಆಕ್ಚುಲಿ ಈ ನಾಯಿಗೆ ರೇಬಿಸ್ ಅನ್ನೋ ರೋಗ ಬಂದಿದೆ. ಪರ್ಟಿಕ್ಯುಲರ್ಲಿ ಹೇಳ್ಬೇಕಂದ್ರೆ ಪ್ಯಾರಾಲಿಟಿಕ್ ರೇಬಿಸ್ ಅಂತ. ಈ ರೋಗ ಬಂದಂತ ನಾಯಿಗಳು ಮೆದುಳಿನ ಸ್ಥೀಮಿತವನ್ನ ಕಳ್ಕೊಂಡು ಸಿಕ್ಕ ಜಾಗಗಳಲ್ಲಿ ರೌಂಡ್ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತವೆ. ಆದ್ರೆ ಪಾಪ ಜನಕ್ಕೂ ಕೂಡ ಗೊತ್ತಿಲ್ಲ, ಆ ನಾಯಿಯ ಜೊಲ್ಲು ಅವ್ರಿಗೆ ಬಡಿದ್ರೆ ಅವ್ರಿಗೂ ಕೂಡ ರೇಬಿಸ್ ರೋಗ ಬರುತ್ತೆ ಅಂತಂದು. ಸೊ ಮೋಕ್ಷ ಸಿಗುತ್ತೆ ಅನ್ನೋ ಒಂದೇ ರೀಸನ್ಗೆ ನಾಯಿಯನ್ನ ದೇವ್ರು ಮಾಡ್ಕೊಂಡು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಈ ಪೂಜೆಯನ್ನ ಅವರು ಮಾಡ್ತಿದ್ದಾರೆ. ಸೊ ಕೊನೆಗೆ ಹೇಳೋದೇನಂದ್ರೆ, ಭಕ್ತಿ ಇರಬೇಕು, ಆದ್ರೆ ಎಲ್ಲವನ್ನ ಕೂಲಂಕುಷವಾಗಿ ತಿಳ್ಕೊಂಡು ಅದನ್ನ ಆಚರಿಸಬೇಕು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ನಿಮ್ಗೆ ಈ ವಿಚಾರದ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಫಾಲೋ ಮಾಡಿ ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಇನ್ಫೋ ಈಗ ಚಾನಲ್ ಅನ್ನ.